ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಪ್ರತಿಯೊಬ್ಬರು KCETಯಲ್ಲಿ ಅಂಡರ್ 1000 ರ್ಯಾಂಕ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನಾನು ಲಾಸ್ಟ್ ಇಯರ್ ಅಲ್ಲ, ಎಲ್ಲ ಪ್ರೀವಿಯಸ್ ಡೇಟಾ ತೊಗೊಂಡು ತೋರಿಸ್ತೀನಿ ನಿಮಗೆ. ಮಕ್ಕಳು ಎಷ್ಟು ಸ್ಕೋರ್ ಮಾಡ್ತಾಯಿದ್ರು ಅಂಡರ್ 1000 ಅಂತ ನೀವೇ ಶಾಕ್ ತಿಂತೀರಾ. ಈಸಿಲಿ ಮಕ್ಕಳನ್ನ ಸ್ಕೋರ್ ಮಾಡ್ಬೋದು. ಪ್ಲಸ್ ಎಕ್ಸಾಕ್ಟ್ಲಿ ನೀವು ಯಾವ ಮೆಟೀರಿಯಲ್ ರೆಫರ್ ಮಾಡಬೇಕು, ಪ್ರಿಸೈಸ್ಲಿ KCETಗೋಸ್ಕರನೇ, ನಾಟ್ ಫಾರ್ ಎನಿ ಅದರ್ ಎಕ್ಸಾಮ್ಸ್. ಆ ಮೆಟೀರಿಯಲ್ ಇಷ್ಟು ಮೆಟೀರಿಯಲ್ಸ್ ರೆಫರ್ ಮಾಡಿದ್ರೆ ನೀವು ಯು ಡೋಂಟ್ ನೀಡ್ ಎನಿಥಿಂಗ್ ಅದರ್ ದ್ಯಾನ್ ದಿಸ್. ನೋಡಿ ಮಕ್ಕಳೇ, ಐ ವಾಂಟ್ ಟು ಟೆಲ್ ಬಿಫೋರ್ ಐ ಸ್ಟಾರ್ಟ್ ಒಂದು ಸಣ್ಣ ನನ್ನ ಸ್ಟೋರಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್, ಜಸ್ಟ್ ಓನ್ಲಿ 1 minute. ಎಕ್ಸಾಕ್ಟ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ಐ ಕ್ಯಾನ್ ಸಿ ಮೈ ಸೆಲ್ಫ್ ಇನ್ ಯು. ನಿಮ್ಮಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಮಿಸ್ಟೇಕ್ಸ್ ನಾನು ಮಾಡ್ತಾ ಇದ್ದೆ ಮಕ್ಕಳೇ. ದಿಸ್ ಈಸ್ RP7 ಸೆಕೆಂಡ್ PUC ಇನ್ 2010. ಇದು ಐ ಥಿಂಕ್ ನಂಗೆ ನೆನಪಿರ್ಬೇಕಾದ್ರೆ ನೀವೆಲ್ಲ JEಗೆಲ್ಲ ಪ್ರಿಪೇರ್ ಆಗಬೇಕಂದ್ರೆ ಆಗ ಯು ಶುಡ್ ಟೇಕ್ ಇಮೇಜ್ ವಿತ್ ಡೇಟ್ ಆಫ್ ಬರ್ತ್ ಸಮಥಿಂಗ್. ಅಲ್ಲ, ಡೇಟ್ ಆಫ್ ಬರ್ತ್ ಅಲ್ಲ, ಆ ಪರ್ಟಿಕ್ಯುಲರ್ ಡೇಟ್ ತೊಗೊಬೇಕಾಗುತ್ತೆ ನೀವು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದಟ್ ಇಮೇಜ್. ಆ್ಯಂಡ್ ನಾನು ಹೇಗೆ ಪ್ರಿಪೇರ್ ಆಗ್ತೇವೆ ಅಂತ ಹೇಳಿದ್ರೆ, ಆಗ PUC ಟೈಮಲ್ಲಿ ಬರೀ ಥಿಯರಿ ನ್ಯೂಮರಿಕಲ್ಸ್ ಮಾಡ್ತಾ ಇಲ್ಲ. ಐ ಹೇಟ್ ನ್ಯೂಮರಿಕಲ್ಸ್, ಐ ಹೇಟ್ MCQs. ಐ ಲಿಟ್ರಲಿ ಹೇಟ್ MCQs, ಬಟ್ ಐ ಲವ್ ಟು ಸ್ಟಡಿ. ಐ ಟು ಪುಟ್ ಸೋ ಮಚ್ ಅವರ್ಸ್ ಆಫ್ ಹಾರ್ಡ್ ವರ್ಕ್. ಔಟ್ ಆಫ್ 10 hours ಐ ಟು ಸ್ಟಡಿ. ಬಟ್ ನ್ಯೂಮರಿಕಲ್ಸ್ ಮಾತ್ರ ಕಡಿಮೆ ಮಾಡ್ತಾರೆ, MCQs ಕಡಿಮೆ ಮಾಡ್ತಾರೆ, ಥಿಯರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಐ ಆ್ಯಂಡ್ JE ಫುಲ್ JE ಏನು ಪ್ರಿಪೇರ್ ಆಗಿ, ಓಕೆ, ಐ ಡಿಂಟ್ ಕ್ಲಿಯರ್ ದ JE ಆಲ್ಸೋ. ತುಂಬ ಡ್ರೀಮ್ ಇತ್ತು. ಆ್ಯಂಡ್ CET ಲಾಸ್ಟ್ ಮೂಮೆಂಟ್, CET ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿದೆ. ಐ ಥಿಂಕ್ CET ಅರೌಂಡ್ ಅಂಡರ್ 5000 ಸಮಥಿಂಗ್ ರ್ಯಾಂಕ್ ಇದೆ. ಐ ಎಂಡೆಡ್ ಅಪ್ 5000 ರ್ಯಾಂಕ್ ಇನ್ CET ಮಕ್ಕಳೇ. ದೆನ್ ಐ ಜಾಯಿನ್ ಟು ಸಮ್ ಇಂಜಿನಿಯರಿಂಗ್ ಕಾಲೇಜ್. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಆಫ್ಟರ್ ಫಸ್ಟ್ ಇಯರ್ ಐ ಚೇಂಜ್ ಮೈ ಕಂಪ್ಲೀಟ್, ನನ್ನ ಸ್ಟ್ರಾಟಜಿ ಚೇಂಜ್ ಆಯಿತು. Full bindas, different person. I never target for university exams. I understood cut off 70% because companies get, and I start preparing seriously for the competitive exams and MCQs and directly for the companies and all. And let me tell you, idee nama class alli more than 120 students in engineering alli. University marks prakara I may be standing on 48th and 50th position, but at the end of the engineering, out of 2000 people, 20 people na place ಮಾಡಿದ್ರು. I was one among them. And plus ನನಗೆ IIT ಇಂದ ಕಾಲ್ ಬಂತು. and I did the masters, not just gate qualified. ಎಷ್ಟೊಂದು ಹೇಳ್ತಾ gate qualified ಅಂತ, not just gate qualified. I got a gate rank. I went to the IIT. I did the masters. I got 9.3 CGPA. and ಅದಾದ್ಮೇಲೆ ಎಷ್ಟೊಂದು ಆಫರ್ಸ್ ಬಂತು. ಸಿ ವಾಟ್ ಎಕ್ಸಾಕ್ಟ್ಲಿ ನನ್ನ ಮೈಂಡ್ಸೆಟ್ಟು ಅಲ್ಲಿಗೆ ಇಲ್ಲಿಗೆ ಫುಲ್ಲು ಚೇಂಜ್ ಆಯಿತು ಮಕ್ಕಳು. ಐ ವಾಸ್ ಮೋರ್ ಫೋಕಸ್ ಟುವರ್ಡ್ಸ್, ಐ ನೆವರ್ ಡಿಡ್ ಯೂನಿವರ್ಸಿಟಿ ಎಕ್ಸಾಮ್ಸ್. ಯೂನಿವರ್ಸಿಟಿ ಎಕ್ಸಾಮ್ಗೆ 70% ಸಾಕು. ಬಟ್ ಅಫ್ಕೋರ್ಸ್ ನಿಮ್ಮ CETಯಲ್ಲಿ ಎಕ್ಸೆಪ್ಟ್ ಅದರ್ ಎಕ್ಸಾಮ್, NEET ಆಗಿರಲಿ, JE ಆಗಿರಲಿ, ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಬೇಕಾಗಿಲ್ಲ. ಬಟ್ CET ಎಕ್ಸಾಮಲ್ಲಿ ಈ ಬೋರ್ಡ್ ಎಕ್ಸಾಮ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಸೊ ನನಗೆ ಯಾವತ್ತೂ ಅನಿಸ್ತಾ ಇತ್ತು, ಯಾರೋ ಒಬ್ರು ಹೇಳಿ ಚೆನ್ನಾಗಿರ್ತಾ ಇತ್ತು ನನಗೆ PUCಯಲ್ಲಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಐ ಆಮ್ ಗೈಡಿಂಗ್ ಯು ಆಸ್ ಎ ಸೂಪರ್ ಸೀನಿಯರ್. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಅದೆಲ್ಲ ಹೇಳ್ತೀನಿ ನಿಮಗೆ. ನಾನು ಏನಾದರೆ ಫಸ್ಟ್ ಇಯರ್ ಆದಮೇಲೆ ಏನು ಚೇಂಜಸ್ ಮಾಡಿದೆ, ಹೇಗೆ ನನ್ನ ಪ್ಲೇಸ್ಮೆಂಟ್ಸ್, ಪೂಲ್ ಕ್ಯಾಂಪಸಲ್ಲಿ ಪ್ಲೇಸ್ಮೆಂಟ್ಸು ಪ್ಲಸ್ ಮಾಸ್ಟರ್ಸಲ್ಲಿ ಎಲ್ಲದನ್ನು ಸ್ವಲ್ಪ ವಿಡಿಯೋಸ್ ಮಾಡ್ತೀನಿ. ಈಗ ಅದು ಬೇಕಾಗಿಲ್ಲ, ನಿಮಗೆ ನೆಸೆಸಿಟಿ ಇಲ್ಲ. ಜಸ್ಟ್ ಕಮ್ ಟು ಡೈರೆಕ್ಟ್ಲಿ ದಿಸ್. ನೋಡಿ ಮಕ್ಕಳೇ, ನಾನು ಇದೆಲ್ಲ ನನ್ನ ಸ್ಟೂಡೆಂಟ್ಸೇ. ಆಲ್ಮೋಸ್ಟ್ 2021ಇಂದ ನಾನು CET ಗೈಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಐ ಥಿಂಕ್ ಸುಹಾಸ್, ದಿಸ್ ಈಸ್ ಸಂಜನಾ. ಇನ್ನೂ ತುಂಬ ಐ ವುಡ್ ಜಸ್ಟ್ ಟೇಕನ್ ರ್ಯಾಂಕ್ಸ್ ನಿಯರ್ ಟು 1000, ಈವನ್ 240, 200, 150, ಈ 240 ನವನೀತ್ ಎಷ್ಟೊಂದು ವೀಡಿಯೋಸ್ ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಇಟ್ಸ್ ಜಸ್ಟ್ ದಟ್ ಐ ಡೋಂಟ್ ಡೂ ಪ್ರಮೋಷನ್ಸ್ ಅಷ್ಟೇ ಮಕ್ಕಳೇ, ಆಯಿತಾ? ನೆಕ್ಸ್ಟು ಈ ರ್ಯಾಂಕ್ ನೋಡಿ ನೀವು. 2022ಅಲ್ಲಿ 957 ರ್ಯಾಂಕ್ ಆ್ಯಂಡ್ 2024ಅಲ್ಲಿ 980 ರ್ಯಾಂಕ್ಸ್. ಜಸ್ಟ್ ಅಬ್ಸರ್ವ್ ದ ಮಾರ್ಕ್ಸ್, ವಾಟ್ ದೇ ಹವ್ ಗಾಟ್. ಆ್ಯಂಡ್ 2024ಅಲ್ಲಿ ಪ್ಲೀಸ್ ಅಬ್ಸರ್ವ್ ದ PUC ಮಾರ್ಕ್ಸ್ ಆ್ಯಂಡ್ CET ಮಾರ್ಕ್ಸ್, ಆಲ್ ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್. ಆ್ಯಂಡ್ ಇಲ್ಲಿ ನೋಡಿ, ಸೇಮ್ 2025 ಎರಡು ರಿಸಲ್ಟ್ ತೊಗೊಂಡು 934 ಒಂದು, ಇನ್ನೊಂದು ಜಸ್ಟ್ 1048. ಐ ಥಿಂಕ್ ನಾನು 1000 ವೆನ್ ಐ ವಾಸ್ ಟೇಕಿಂಗ್ ದಿಸ್ ರಿಸಲ್ಟ್ಸ್, ಸ್ಟೂಡೆಂಟ್ಸ್ ವಿಲ್ ಟೆಕ್ಸ್ಟ್ ಮಿ. ಪ್ರತಿ ವರ್ಷ ಮಕ್ಕಳು ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ದೇ ವಿಲ್ ಕೀಪ್ ಟೆಲ್ಲಿಂಗ್. ಸೊ ಅದು ನನ್ನ ಸ್ಟೇಟಸ್ಗೆಲ್ಲ ಲೈಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಇನ್ ಟು RV ಎವ್ರಿಥಿಂಗ್ ಟೆಕ್ಸ್ಟೆಡ್. ನಾನು ರಿಪ್ಲೈ ಮಾಡಿ, ಐ ಆಮ್ ರಿಯಲಿ ಸಾರಿ ಮಕ್ಕಳೇ, ಯಾರು ನೋಡ್ತಾ ಇದ್ದಾರೆ. ಒನ್ಸ್ ಯು ಗೆಟ್ ಇನ್ ಟು ಕಾಲೇಜಸ್, ನಾನು ತುಂಬ ಬ್ಯುಸಿ ಇರ್ತೀನಿ ನೆಕ್ಸ್ಟಲ್ಲಿ. ಅಲ್ಲಿವರೆಗೂ ಎಸ್ ಡೆಫಿನೆಟ್ಲಿ ಐ ವಿಲ್ ಬಿ ಟೆಕ್ಸ್ಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಯಾರು ನೋಡ್ತಾ ಇದ್ದಾರೆ, ನಿಮ್ಮ ರಿಸಲ್ಟ್ಸ್ ಹಾಕಿದ್ನಲ್ವ ಅದಕ್ಕೆ. ಇಲ್ಲಿ ನೋಡಿ ಮಕ್ಕಳೇ, ಈಗ ನೀವು ಲಾಸ್ಟ್ ಇಯರ್ಸ್ ಪೇಪರ್ಸ್ ನೋಡಿದ್ರೆ 2021 ಚೆಕ್ ಮಾಡಿದ್ರೆ 2022, 23, 24, 25 ಎವ್ರಿ ಒನ್ ಇನ್ ದ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ನೋಡಿದ್ದಾರೆ? ದ ಮಿನಿಮಮ್ ಮಾರ್ಕ್ಸ್ ಇನ್ ದ ಬೋರ್ಡ್ ಎಕ್ಸಾಮ್ ಇಸ್ 295. ಆ್ಯಕ್ಚುಲಿ 2020 ಪೇಪರ್ ಸ್ವಲ್ಪ ಟಫ್ ಇತ್ತು, 295. ಆ್ಯಂಡ್ ಇನ್ಫ್ಯಾಕ್ಟ್ 2024 ಇನ್ನೂ ಪೇಪರ್ ಟಫ್ ಇತ್ತು. ಆ್ಯಂಡ್ 2025 ಒನ್ ಆಫ್ ದ ಈಸಿಯೆಸ್ಟ್ ಪೇಪರ್ಸ್
ನಾನು ಯಾವತ್ತೂ ಅಷ್ಟು ಈಸಿ ಪೇಪರ್ ನೋಡೇನು ಇರಲಿಲ್ಲ, ಅಷ್ಟು ಈಸಿ. ಬಟ್ ಡೋಂಟ್ ವರಿ ಮಕ್ಕಳೇ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈಸಿ ಡಿಫಿಕಲ್ಟ್ ಆಗೋದಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಟಫ್ ಒಂದು ಎಲ್ಲರಿಗೂ ಟಫ್ ಇರುತ್ತೆ, ಈಸಿನ ಎಲ್ಲರಿಗೂ ಈಸಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಅದೇ ಬೋರ್ಡಲ್ಲಿ ನೋಡಿ, ನೀನು ಇಲ್ಲೊಂದು ಜಸ್ಟ್ ಪ್ಲೀಸ್ ಅಬ್ಸರ್ವ್ ಮಕ್ಕಳೇ, ಒಂದು ಇಲ್ಲಿ ಏನು ಗೊತ್ತಾ, ಎಲ್ಲರೂ ಯಾರು 1000+ ಅಂಡರ್ 1000 ರ್ಯಾಂಕ್ ತೊಗೊತದ ಅವ್ರು ಎಲ್ಲ ಮಾರ್ಕ್ಸು ಬೋರ್ಡ್ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ 49. ನಿಮ್ಗೆ ಗೊತ್ತಿದೆಯಲ್ವಾ, ದೇ ಟೇಕ್ 50% ಆಫ್ ದಿಸ್, 50% ಆಫ್ ದಿಸ್, ಕ್ಯಾಲ್ಕುಲೇಟ್ ದಟ್, ಡೋಂಟ್ ವರಿ, ಇಟ್ಸ್ ಸಿಂಪಲ್ ಕ್ಯಾಲ್ಕುಲೇಷನ್. 299 ಡಿವೈಡ್ ಬೈ 3 ಇಂಟು 50%, ಇಂಟು 50 ಮಾಡಿಬಿಡಿ ಸಿಂಪಲ್ ಆಗಿ. 40 ಡಿವೈಡ್ ಬೈ 180 ಇಂಟು 50 ಮಾಡಿ, ಎರಡನ್ನು ಆ್ಯಡ್ ಮಾಡಿ ಪರ್ಸೆಂಟೇಜ್ ಬರ್ತದೆ ನಿಮಗೆ. ಅವೆಲ್ಲ ತಲೆ ಕೆಡ್ಸ್ಕೊಂಬೇಡಿ ನೀವು, ಆಯಿತಾ. ಸೊ ವಾಟ್ ಯು ಕ್ಯಾನ್ ಸಿ ಲಿಟ್ರಲಿ, ಸಿ ಇ ಟಿಯಲ್ಲಿ ಸಖತ್ ವೇರಿಯೇಷನ್ಸ್ ಇದೆ. 130, 128, 108 ಕೂಡ ಬಂದಿದೆ ಅಂಡರ್ 1000 ರ್ಯಾಂಕ್ಸಲ್ಲಿ. ಅಗೇನ್ ಲಾಸ್ಟ್ ಇಯರ್ 149. ಸೊ ನಾನು ಹೇಳ್ತೀನಿ, ನೀವು KCET 2026 ಇಫ್ ಯು ಸಮ್ವೇರ್ ಸ್ಕೋರ್ 140+, ದಟ್ ಈಸ್ ವೆರಿ ಸೇಫ್. ಆರಾಮಾಗಿ ನೀವು 1000 ರ್ಯಾಂಕ್ 140, 145 ಇಟ್ಕೊಂಡ್ರೆ ಸಾಕು ಮಕ್ಕಳೇ, ನೀವು 1000 ರ್ಯಾಂಕ್ CET ಮಾರ್ಕ್ಸ್ ಪ್ಲಸ್. ಬಟ್ ಅಬ್ಸರ್ವ್ ಮಾಡಿ, ಬೋರ್ಡ್ ಎಕ್ಸಾಮ್ ಮಾತ್ರ ಮಿನಿಮಮ್ 295. ನಾನು ಹೇಳಿದೆ ಬಿಗಿನಿಂಗಲ್ಲಿ ನೀವು ಎಲ್ಲರೂ ಟಾರ್ಗೆಟ್ ಮಾಡ್ಬೋದು ಅಂತ ಮಕ್ಕಳು. ವೈ ಕಾಂಟ್ ಯು ಟಾರ್ಗೆಟ್ ಮಕ್ಕಳೇ? ಕಂಪ್ಲೀಟ್ ಬೋರ್ಡ್ ಎಕ್ಸಾಮ್ದು ನಿಮ್ಮ ಫಿಸಿಕ್ಸು ಮ್ಯಾಥ್ಸು ನಾನೇ ಮಾಡ್ತಾ ಇದ್ದೀನಿ, ಕೆಮಿಸ್ಟ್ರಿ ಎಲ್ಲ ಬರ್ತಾ ಇದೆ, ಕೆಮಿಸ್ಟ್ರಿನೂ ಬರುತ್ತೆ ನಿಮಗೆ. ಓಕೆ, ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಏನೇನು ಬೇಕೋ ಎಲ್ಲ 3 ಡೇಸ್ ಸ್ಟ್ರಾಟಜಿ ಕೊಟ್ಟು, ಕಂಪ್ಲೀಟ್ ಫಿಸಿಕ್ಸ್ 1 ಶಾರ್ಟಲ್ಲಿ ಮುಗಿಸ್ಕೊಟ್ಟು ಎಲ್ಲದೂ ಮಾಡ್ತಾ ಇದ್ದೀನಿ. ಕಾಂಟ್ ಯು ಸ್ಕೋರ್ ಔಟ್ ಆಫ್ ಔಟ್ ಇನ್ ಬೋರ್ಡ್ ಎಕ್ಸಾಮ್ಸ್? ಈಸಿಲಿ ಯು ಕ್ಯಾನ್ ಸ್ಕೋರ್ 290, 295. 295 ಅಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ದಯವಿಟ್ಟು ಎಲ್ಲ ಕಂಪ್ಲೀಟ್ ಬೋರ್ಡ್ ಎಕ್ಸಾಮ್ಗೆ ಲೆಕ್ಚರ್ಸ್ ಬರ್ತಾರೆ, ನೀವು ಫಸ್ಟ್ ಟಾರ್ಗೆಟ್ ಮಾಡಿ. CET ಅಲ್ಲಿ ಇಷ್ಟು ಟಾರ್ಗೆಟ್ ಮಾಡಿದ್ರೆ ನಿಮಗೆ ಎರಡು ಕಾಂಟ್ರಿಬ್ಯೂಷನ್, ದಿಸ್ ಇಸ್ ಎ ಓವರ್ ಆಲ್ ಸ್ಕೋರ್ ಔಟ್ ಆಫ್ 100% ಮಾಡಿದಾಗ ಅದರಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಬಂದು ನಿಮ್ಮ ಸೆಕೆಂಡ್ PUC. ಒಂದು ವೇಳೆ ನೀವು ಈ ಕಾಂಟ್ರಿಬ್ಯೂಷನ್ ರಾಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಇಲ್ಲಿ ನೀವೇನಾದ್ರು ಎಡವಟ್ ಮಾಡಿದ್ರೆ ಇಲ್ಲಿ ಇಲ್ಲಿ ತೆಗೆಯೋ ಕಷ್ಟ ಇರುತ್ತೆ ಆಬ್ವಿಯಸ್ಲಿ. ನೋಡಿ 40 ಮೇಲೆ ಹೋಗಿಲ್ಲ ಟಾಪರ್ಸು, ಇಲ್ಲಿ ಯಾರು 49 ಕೆಳಗಡೆ ಇಳ್ದಿಲ್ಲ. ಅರ್ಥ ಆಗಿದೆ ಕ್ಲಿಯರಾಗಿ? ಇದು ನೀವು ಎಲ್ಲರೂ ಮಾಡ್ಬೋದು, ಇದು ಮಾಡಿದ್ರೆ ನೀವು 50% ತರೋ ಅಂತ. ಡನ್. ಅರ್ಥ ಆಗಿದೆ ಮಕ್ಕಳೇ? ಸಿಂಪಲ್. ಇದನ್ನ ನೆನಪಿಟ್ಕೊಳ್ಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಫಸ್ಟ್ ಸೆಟ್ ದ ಮೈಂಡ್ ಸೆಟ್ ದಟ್ ಐ ವಾಂಟ್ ರ್ಯಾಂಕ್ ಅಂಡರ್ 1000. ಫಸ್ಟ್ ಸೆಟ್ ದ ಮೈಂಡ್ ಸೆಟ್. ಒಂದು ಸತಿ ಆದರೂ ನೀವು ನಿಮಗೆ ಹೇಳಿದ್ದೀರಾ ದಟ್ ಐ ವಾಂಟ್ ರ್ಯಾಂಕ್ ಅಂಡರ್ 1000 ಬಿಟ್ಟು? ನೆವರ್. ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಒಂದು ಸತಿ ನಿಮ್ಮ ಜೀವನದಲ್ಲಿ ಐ ವಾಂಟ್ KCET ರ್ಯಾಂಕ್ ಅಂಡರ್ 1000. ಯಾರ್ಯಾರಿಗೆ ಬೇಕೋ ಪುಟ್ ಐ ವಾಂಟ್ ರ್ಯಾಂಕ್ ಅಂಡರ್ 1000 ಒಂದು ಸತಿ. ಐ ಸಜೆಸ್ಟ್ ಎವ್ರಿ ಒನ್ ಟು ರೈಟ್ ಆನ್ ದ ಬೋರ್ಡ್. ನಂಗೆ ಈಗ ಹೇಳ್ತಾ ಇದ್ನಲ್ಲ, ಗೇಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಅಂದ್ಬಿಟ್ಟು ಐ ಹ್ಯಾವ್ ರಿಟರ್ನ್ ಆನ್ ದ ಬೋರ್ಡ್ ಮೇಲೆ ನಾನು ಬರೆದಿದ್ದೆ ಎಕ್ಸಾಕ್ಟ್ಲಿ ನನಗೆ ಅಂಡರ್ ಇಷ್ಟು ರ್ಯಾಂಕ್ ಬೇಕು ಅಂತ. ಎಕ್ಸಾಕ್ಟ್ಲಿ ±10 ಅಷ್ಟು 500 ಚೇಂಜ್ ಬಂದಿತ್ತು. ಆ್ಯಂಡ್ ಈವನ್ ನೌ I have the materials of the gate that I prepared. Entire engineering mathematics I have in one page. You can see Rajendra Prasad gate notes and there. I can take makla. Even now I can take any notes. I can teach you right now. Now ಅರ್ಧ ಗಂಟೆ ಟೈಮ್ ಕೊಟ್ಟರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತೀನಿ. ನ್ಯೂಮರಿಕಲ್ಸ್ 1, ನ್ಯೂಮರಿಕಲ್ಸ್ 2, ಡಿಫರೆನ್ಷಿಯಲ್ ಇಕ್ವೇಷನ್ 1, ಡಿಫರೆನ್ಷಿಯಲ್ ಇಕ್ವೇಷನ್ 2, ಎಂಟೈರ್ ಥಿಂಗ್ ಸಿಂಗಲ್ ಪೇಜಸ್ ಅಲ್ಲಿ ಎಂಟೈರ್ ನೋಟ್ಸ್ ಇಸ್ ದೇರ್. ಸೊ ಫಸ್ಟ್ ಮೋಸ್ಟ್ ಥಿಂಗ್ ಇಸ್ ದಟ್ ನೋಟ್ಸ್ ಮೇಕಿಂಗ್. ಅರ್ಥ ಆಯ್ತಾ? ಬಿಫೋರ್ ಐ ಕಮ್ ಟು ಎಕ್ಸಾಕ್ಟ್ಲಿ ಮೆಟೀರಿಯಲ್ಸ್ ಮಕ್ಕಳು, ಒಂದು ವೇಳೆ ನೀವು ಮೆಟೀರಿಯಲ್ಸ್ ಹುಡ್ತಾ ಇದ್ರೆ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ KCET ಕ್ರ್ಯಾಶ್ ಕೋರ್ಸ್ ಇದೆ. ಯು ಹವ್ ಸೀನ್ ದ ರಿಸಲ್ಟ್ಸ್. ಎವ್ರಿ ಒನ್ ಆರ್ ಸಿಂಪ್ಲಿಫೈಡ್ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸು. ಎಂಟೈರ್ ಮ್ಯಾಥ್ಸ್ ಫಿಸಿಕ್ಸ್ ನಾನು ಟೀಚ್ ಮಾಡ್ತೀನಿ. ಕೆಮಿಸ್ಟ್ರಿ ನಿಮಗೆ BTS ಇದ್ದಾರೆ, ಎಲ್ಲ ಡೆಮೋ ಲೆಕ್ಚರ್ಸ್ ನಿಮಗೆ ಆ್ಯಪಲ್ಲಿ ಇರುತ್ತೆ. ದಯವಿಟ್ಟು ತೊಗೊಳ್ಳಿ. ಆ್ಯಂಡ್ ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಯೂಸ್ ದ ಕೂಪನ್ ಕೋಡ್ KCET2026. CET ಕೋರ್ಸ್ ನಮ್ದು 5000 ಇರುತ್ತೆ, ನಿಮಗೆ ಅಂಡರ್ 3500 ಸಮಥಿಂಗ್ ಸಿಗುತ್ತೆ. ಆ್ಯಂಡ್ ಸೇಮ್ ಕೋರ್ಸ್ ವಿ ಬೈಯಿಂಗ್ ಆಫ್ಟರ್ ದ ಬೋರ್ಡ್ ಎಕ್ಸಾಮ್ಸ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟು ಕಡಿಮೆಗೆ ಸಿಗೋದಿಲ್ಲ. ಯಾರ್ಯಾರು ಆಲ್ರೆಡಿ ತೊಗೊಂಡಿದ್ದೀರೋ ನಿಮಗೆ ಲಾಟ್ ಆಫ್ ಗುಡ್ ನ್ಯೂಸ್, ಸೋ ಮೆನಿ ಥಿಂಗ್ಸ್, ಅಡಿಷನಲ್ ಫೀಚರ್ಸ್ ಆರ್ ಕಮಿಂಗ್ ಇನ್ ದಿಸ್ ಬ್ಯಾಚ್ ವೆರಿ ಸೂನ್. ಅರ್ಥ ಆಯ್ತಾ ಮಕ್ಕಳೇ? ಐ ಗಿವ್ ಯು 7 days ಫ್ರಮ್ ಟುಡೇ. ಇಫ್ ಯು ಆರ್ ನಾಟ್ ಬಾಟ್ ದ KCET ಕೋರ್ಸ್, ಒನ್ ಆಫ್ 3500 ಮಕ್ಕಳು. ವಿ ಆರ್ ನಾಟ್ ಸೆಲ್ಲಿಂಗ್ ಎನಿ ಬೋರ್ಡ್ ಎಕ್ಸಾಮ್ ಕೋರ್ಸ್, ನಥಿಂಗ್, ಎವ್ರಿಥಿಂಗ್ ವಿ ಆರ್ ಡೂಯಿಂಗ್ ಫಾರ್ ಫ್ರೀ ಆಫ್ ಕಾಸ್ಟ್. ಇದು ಒಂದು ನಮಗೆ ಸರ್ವೈವಲ್ಗಾದರೂ ಬೇಕು. ಅರ್ಥ ಆಯ್ತಾ? ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಕಂಟೆಂಟ್. ಸಿ ದ ಡೆಮೋ ಲೆಕ್ಚರ್ಸ್, ದೆನ್ ಓನ್ಲಿ ಯು ಟೇಕ್. ಸಿ ದ ಸಮ್ ಒನ್ ಶಾಟ್ ಲೆಕ್ಚರ್ಸ್ ಇನ್ KCET ಯೂಟ್ಯೂಬ್ ಚಾನಲ್, ದೆನ್ ಓನ್ಲಿ ಯು ಟೇಕ್. ಸೊ ಯೂಸ್ ದ ಕೂಪನ್ ಕೋಡ್ KCET2026. ಪ್ರತಿಯೊಂದು ಕಾನ್ಸೆಪ್ಟ್ಸಿಂದ ಹಿಡಿದು DPPಸಿಂದ, PYQಸಿಂದ, ಟೆಸ್ಟಿಂದ ಹಿಡಿದು ಎಲ್ಲ ಮೆಟೀರಿಯಲ್ಸು ರೆಫರ್ ಮಾಡಿ ಪ್ರಿಪೇರ್ ಮಾಡಿರ್ತೀವಿ. ಅರ್ಥ ಆಯ್ತಾ? ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನೆಕ್ಸ್ಟು, ವಾಟ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ಸ್? ಸಿ, ಫಸ್ಟ್ ಆಫ್ ಆಲ್, ಇಫ್ ಯು ಜಾಯ್ನಿಂಗ್ ಕೋರ್ಸಸ್, these are, even I will refer exactly the same materials and then prepare the DPPs and PYQs, short notes, everything.
ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೇನು ಗೊತ್ತಿರಬೇಕು ಗೊತ್ತಾ, ನೀವೆಲ್ಲ ಎನ್ ಸಿ ಆರ್ ಟಿ ಓದ್ತಾ ಇರ್ತೀರಲ್ವಾ, ನೀವೆಲ್ಲ ಎನ್ ಸಿ ಆರ್ ಟೆಕ್ಸ್ಟ್ ಬುಕ್ಕು, ದಯವಿಟ್ಟು ಎನ್ ಸಿ ಆರ್ ಟೆಕ್ಸ್ಟ್ ಬುಕ್ನ ಅರ್ಥ ಮಾಡ್ಕೊಂಡು ಓದಿ. ಅರ್ಥ ಮಾಡ್ಕೊಂಡು, ನಾನು ಬಡ್ಕೊತೀನಿ ಯಾವಾಗೂ ನಿಮಗೆ. ಐ ಗೇವ್ ಫಿಸಿಕ್ಸ್ ಸ್ಟ್ರಾಟಜಿ ಎವ್ರಿಥಿಂಗ್ ಆಲ್ ಟು ಗೋ ಬೋರ್ಡ್ ಔಟ್ ಆಫ್ ಬೋರ್ಡ್. ಐ ಟೋಲ್ಡ್ ಯು ಟು ರೆಫರ್ ಓನ್ಲಿ ಒನ್ ಶಾರ್ಟ್ ಲೆಕ್ಚರ್. ಯಾಕೆ ಹೇಳಿ, ಅದ್ರಲ್ಲಿ ಅರ್ಥ ಮಾಡಿಸ್ತೀನಿ ನಾನು ನಿಮಗೆ. ಫಾರ್ ಎಕ್ಸಾಂಪಲ್ ಯು ಸ್ಟಡಿ ಫಾರ್ ಎಕ್ಸಾಂಪಲ್ ಯು ಸ್ಟಡಿ ಎ ಸಿ ಕರೆಂಟ್ಸ್ ಆ್ಯಂಡ್ ಯು ಸ್ಟಡಿ ಓನ್ಲಿ ವಾಟ್ ಇಸ್ ಒನ್ ನ್ಯೂಮರಿಕಲ್, ಒಂದು ಫಾರ್ಮುಲಾ ಕತ್ಕೊಂಡು ಹೋಗ್ತೀರ ಅಷ್ಟೇ. ಅಲ್ಲಿ ಎಕ್ಸಾಕ್ಟ್ಲಿ ಏನು, ವಾಟ್ ಇಸ್ ಎ ಸಿ ಕರೆಂಟ್, ವಾಟ್ ಇಸ್ ಆರ್ ಎಮ್ ಎಸ್ ವ್ಯಾಲ್ಯೂ, ಎಕ್ಸಾಕ್ಟ್ಲಿ ಪವರ್ ಫ್ಯಾಕ್ಟರ್ ಹೇಗಿರುತ್ತೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಇಂಡಕ್ಟಿವ್ ಸರ್ಕ್ಯೂಟ್, ವಾಟ್ ಇಸ್ ಕೆಪಾಸಿಟಿವ್ ಸರ್ಕ್ಯೂಟ್, ವೆನ್ ಇಟ್ ವಿಲ್ ಬಿ ಇಂಡಕ್ಟಿವ್, ವೆನ್ ಇಟ್ ವಿಲ್ ಬಿ ಕೆಪಾಸಿಟಿವ್, ಕಂಡೀಷನ್ಸ್. ಯಾವುದೋ ಒಂದು ಮೂವಿಂಗ್ ಚಾರ್ಜ್ ಕಳಿಸಿ ಆರ್ ಇಸ್ ಕೊಟ್ಟು ಎಮ್ ವಿ ಬೈ ಕ್ಯೂ ಬಿ ಅಂದ್ಬಿಟ್ಟು. ಯು ಶುಡ್ ನಾಟ್ ಜಸ್ಟ್ ಮಗ್ ಅಪ್ ದ ಫಾರ್ಮುಲಾ. ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡಿಕೊಂಡ್ರೆ, ಎನ್ ಸಿ ಆರ್ ಟಿ ಬುಕ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ 50% ಸಿ ಇ ಟಿ ಪ್ರಿಪ್ರೇಷನ್ಸ್ ಡನ್. ಲಾಸ್ಟ್ ಇಯರ್ ಪೇಪರ್ ಎಷ್ಟು ಈಸಿ ಇತ್ತು ಅಂತ ಹೇಳಿದ್ರೆ, ಯಾರು ಬೋರ್ಡ್ ಎಕ್ಸಾಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಚಾಪ್ಟರ್ಸ್ನ ದೇ ಕುಡ್ ಹ್ಯಾವ್ ಈಸಿಲಿ ಸ್ಕೋರ್ಡ್ ಈಸಿಲಿ 100+ ಇನ್ ಸಿ ಇ ಟಿ ಲಾಸ್ಟ್ ಇಯರ್ ಪೇಪರ್. ಸೊ ಅರ್ಥ ಮಾಡ್ಕೊಬೇಕು ಫಸ್ಟ್ ಎನ್ ಸಿ ಆರ್ ಟಿ. ಐ ಕ್ಯಾನ್ ಲಿಟ್ರಲಿ ಟೆಲ್ ಮಕ್ಕಳು ಸೇಮ್ ಬುಕ್ಸ್. ನಾನೀಗ ಒಂದು ಬುಕ್ ತೊಗೊಂಡ್ರೆ, ಐ ಕ್ಯಾನ್ ಟೇಕ್ ಎ ಮ್ಯಾಥಮೆಟಿಕ್ಸ್, ಐ ಕ್ಯಾನ್ ಟೆಲ್ ಯು, ನೀವು ಏನು ಎನ್ ಸಿ ಆರ್ ಬುಕ್ ಕ್ವಶನ್ ಕೊಟ್ಟಿದ್ರೆ ಗೊತ್ತಾ, ಟೆಕ್ಸ್ಟ್ ಬುಕ್ ಎನ್ ಸಿ ಆರ್ ಟೆಕ್ಸ್ಟ್ ಬುಕ್ ಮ್ಯಾಥಮೆಟಿಕ್ಸ್ ಎಲ್ಲನೂ ಅದೇ ಕ್ವಶನ್ ಸಿ ಇ ಟಿಲಿ ಬಂದಿದ್ದಾವೆ. ಬಟ್ ಓನ್ಲಿ ಥಿಂಗ್ ಇಸ್ ಸಿ ಇ ಟಿಲಿ ಸಾಲ್ವ್ ಅಂಡರ್ 1 minute. ಫಾರ್ ದಟ್ ಸಮ್ ಅಡಿಷನಲ್ ಶಾರ್ಟ್ ಕಟ್ಸ್ ಆಲ್ ಇಸ್ ದರ್. ಐ ವಿಲ್ ಟೀಚ್ ಯು ಆಲ್ ದೋಸ್ ಶಾರ್ಟ್ ಕಟ್ಸ್. ಅರ್ಥ ಆಯ್ತು? ಸಿಂಪಲ್ ಆಗಿ ಫಸ್ಟು ಎನ್ ಸಿ ಆರ್ ಟಿನ ಅರ್ಥ ಮಾಡ್ಕೊಬೇಕು. ಇಲ್ಲಿ 50% ಕಡಿಮೆ. ನಂತರ ಎನ್ ಸಿ ಆರ್ ಟಿ ಎಕ್ಸಾಂಪ್ಲಸ್ ಕ್ವಶನ್ಸ್ ಅಂತ ಬರುತ್ತೆ ಮಕ್ಕಳು, ತುಂಬ ಕಡಿಮೆ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ನೀವು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಎನ್ ಸಿ ಆರ್ ಟಿ ಎಕ್ಸಾಂಪಲ್, ಅದರಲ್ಲಿ ಎಮ್ ಸಿ ಕ್ಯೂಸ್ ಇರುತ್ತೆ. ಆ ಎಮ್ ಸಿ ಕ್ಯೂಸ್ನ ದಯವಿಟ್ಟು ರೆಫರ್ ಮಾಡಿ ಪ್ರಿಸೈಸ್ ಆಗಿ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ನೀವು ಎರಡು ಪರ್ಫೆಕ್ಟಾಗಿ ಮಾಡಿ ಅರ್ಥ ಮಾಡ್ಕೊಂಡು ಎನ್ ಸಿ ಆರ್ ಟಿ ಮಾಡಿಬಿಟ್ಟು ಎಕ್ಸಾಂಪಲ್ ಮಾಡಿದರೆ ನೀವು ಆಲ್ಮೋಸ್ಟ್ ಈಸಿಲಿ 25-30 ಹೋಗ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀರ. ನಾನು ಹೇಳ್ತಾ ಇರೋದು ನಾಟ್ ಮಗ್ಗಪ್, ನಾಟ್ ಬಯಾಟ್, ನಾಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನಾಟ್ ಸಿಂಗಲ್ ಪಿ ಡಿ ಎಫ್ ವಿತ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಎರಡೂ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳೇ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಲಾಸ್ಟ್ 10 years ಫ್ರಮ್ 2014 to 2024 ಇಷ್ಟು ಪೇಪರ್ಸ್ನ ನೀವು ಪಿನ್ ಟು ಪಿನ್ ಸಾಲ್ವ್ ಮಾಡಬೇಕು. ಪಿನ್ ಟು ಪಿನ್ ಯು ಹ್ಯಾವ್ ಟು ಸಾಲ್ವ್. ಯಾವುದನ್ನು ಬಿಡಬಾರ್ದು. ಎಲ್ಲ ಕ್ವಶನ್ಸೂ ಎಲ್ಲ ಚಾಪ್ಟರ್ಸು ಅರ್ಥ ಮಾಡ್ಕೊಂಡು ಮಾಡಬೇಕು. ಅರ್ಥ ಕ್ಲಿಯರ್ ಆಗಿ. ಸೊ ಇಷ್ಟು ಮಾಡಿದ್ರೆ ಐ ಥಿಂಕ್ ನಿಮಗೆ ಸಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ ಪಾಯಿಂಟ್ ಗೊತ್ತಾಗುತ್ತೆ ನಿಮ್ಮ ಕ್ವಶನ್ಸ್ ಎಲ್ಲ ಆರಾಮಾಗಿ. ನೀವು ಆರಾಮಾಗಿ 30-35 ಮಾಡ್ಕೊಂಡು ಹೋಗ್ಬೋದು ಪಿ ವೈ ಕ್ಯೂಸ್ ಲಾಸ್ಟ್ ಇನ್. ಬಟ್ ಓನ್ಲಿ ಥಿಂಗ್ ಇಸ್, ನೀವು ಕ್ವಶನ್ ತೊಗೊಂಡಾಗ ಯಾವುದೇ ಪಿ ಯು ಕ್ಯೂ ತೊಗೊಂಡಾಗ ನಿಮ್ಮ ಬುಕ್ಕಲ್ಲಿ ಆನ್ಸರ್ ತುಂಬ, ನೀವು ಯಾವುದೊಂದು ಕ್ವಶನ್ ತೊಗೊಂಡಾಗ ಅಲ್ಲಿ ಆನ್ಸರ್ ತುಂಬ ದೊಡ್ಡದಾಗಿರುತ್ತೆ. ಬಟ್ ನೀವು ಅದನ್ನು ಆಪ್ಷನ್ನ ಎಲಿಮಿನೇಟ್ ಮಾಡೋದನ್ನು ಕಲಿಬೇಕು. ಫಸ್ಟ್ ಸ್ವಲ್ಪ ತಲೆ ಉಪಯೋಗಿಸಿ ಮಾಡಿ. ಅಲ್ಲಿ ಸಿಂಪಲ್ ಯೂನಿಟ್ಸ್ ಕೊಟ್ಟಿರ್ತಾರೆ, ಸಿಂಪಲ್ ಪವರ್ಸಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಈಗ 10^4 10^4 10^4 10^4 4 10^4 ಇರುತ್ತೆ, ನಂಬರ್ ಚೇಂಜ್ ಇರುತ್ತೆ, ಪವರ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಈ ರೀತಿ ಕೆಲವೊಂದು ಸಿಂಪಲ್ ಶಾರ್ಟ್ಕಟ್ಸ್ ಇದೆ. ಅಷ್ಟೇನು ಮಾಡಿದ್ರೆ ನೀವು ಆರಾಮಾಗಿ ಮಾಡ್ಬೋದು. ಅರ್ಥ ಆಯ್ತಾ? ನಂತರ ಇದಾದ ಮೇಲೆ ವಾಟ್ ಐ ಸಜೆಸ್ಟ್ ಇಸ್ ಎವ್ರಿ ಒನ್, ಸಿನ್ಸ್ ಕಾಮೆಂಟ್ಗೆ ಬಂದು ನಮ್ಮ ಕರ್ನಾಟಕ ಎಕ್ಸಾಮ್ ಯಾರ್ಯಾರೋ ಔಟ್ಸೈಡ್ ಎಲ್ಲ ಬಂದು ಬರೀತಾ ಇರ್ತಾರೆ, ನೀವ್ಯಾಕೆ ಬರೆಯಲ್ಲ? ಇದರಲ್ಲಿ ತಗೊಳ್ಳಿ ರ್ಯಾಂಕ್, ಇದರಲ್ಲೂ. ಬಿಕಾಸ್ ಸೇಮ್ ಥಿಂಗ್ಸ್, ಒಂದು ಸಿ ಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಮೆಂಟ್ಗೆಲ್ಲಿ ಸಿಗುತ್ತೆ. ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್. ಸಮ್ ಸ್ಟೂಡೆಂಟ್ ಸಿ ಇ ಟಿಯಲ್ಲಿ 10th ಕಾಲೇಜ್ ಸಿಗ್ತಾ ಇತ್ತು, ಕಾಮೆಂಟ್ಗೆಯಲ್ಲಿ ಅವನಿಗೆ 2nd ಕಾಲೇಜ್ ಸಿಕ್ತು. ಇಫ್ ಯು ಕ್ಯಾನ್ ಆಫರ್ಡ್ ದಟ್ ಎಕ್ಸ್ಟ್ರಾ, ತುಂಬಾ ಎಕ್ಸ್ಟ್ರಾ ಅಲ್ಲ. ಇಲ್ಲಿ ಇಂಜಿನಿಯರಿಂಗಲ್ಲಿ ನಿಮ್ಗೆ 5 lakhs ಆದರೆ ಅಲ್ಲಿ ನಿಮ್ಗೆ 10 lakhs 12 lakhs ಆಗುತ್ತೆ. ಒಂದು ವೇಳೆ ಅಷ್ಟು ಅಫೋರ್ಡ್ ಮಾಡೋಕ್ಕಾದರೆ ಲೋನ್ ತೊಗೊಳ್ಳಿ, ಲೋನ್ ತೊಗೊಂಡು ಮಾಡಿ ತಿರ್ಸಿ. ಡೋಂಟ್ ಡಿಪೆಂಡ್ ಆನ್ ಪೇರೆಂಟ್ಸ್. ಐ ಆಮ್ ಟೆಲಿಂಗ್ ಯು. ನಾನು ಓಕೆ, ಐ ಡೋಂಟ್ ಟೆಲ್ ಟೂ ಮಚ್. ನಾನು ಟ್ಯೂಷನ್ ಮಾಡಿಕೊಂಡು ನನ್ನ ಸ್ವಂತ ದುಡ್ಡಲ್ಲಿ ಮನೆ ವಾಪಸ್ ಕಳ್ಕೊಂಡು ಓದಿದ್ದೀನಿ. ಆಯಿತಾ? ಐ ಟೆಲ್ ಯು ಆಲ್ ದಿಸ್ ಸ್ಟೋರೀಸ್ ಲೇಟರ್, ಬಟ್ ನಾಟ್ ರಿಕ್ವೈರ್ಡ್ ನಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಕಾಮೆಂಟ್ ಕೇಳಿ ವಾಟ್ ಯು ಶುಡ್ ಡೂ ಇಸ್ ಬೇಸಿಕಲಿ ಶುಡ್ ಪ್ರಿಪೇರ್ ಫಾರ್ ಕಾಮೆಂಟ್ ಕೆ ಪಿ ವೈ ಕ್ಯೂಸ್. ಮೆನಿ ಟೈಮ್ಸ್ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗ್ತಾ ಇರುತ್ತೆ. ಇದಾದಮೇಲೆ ವಾಟ್ ಐ ಸಜೆಸ್ಟ್ ಫಾರ್ ಫಿಸಿಕ್ಸ್, ಸಿ ಮ್ಯಾಥಮೆಟಿಕ್ಸ್ಗೆ ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್, ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ತುಂಬ ಸರಿ ಮಕ್ಕಳು ಮ್ಯಾಥಮೆಟಿಕ್ಸ್ ತುಂಬ ಸ್ಕೋರ್ ಮಾಡೋಕ್ಕೆ ಆಗೋದಿಲ್ಲ ಸಿ ಇ ಟಿಲಿ. ಯಾಕೆ ಅಂತ ಹೇಳಿದ್ರೆ ಸ್ಪೆಷಲಿ ಇಂಟಿಗ್ರೇಷನಲ್ಲಿಗೆ 8 ಕ್ವಶನ್ ಕೊಟ್ಟರೆ ಅದರಲ್ಲಿ 4 ಕ್ವಶನ್ ಎಂಥ ಟಾಪರೇ ಆಗಲಿ 1 minute ಮಾಡೋಕ್ಕಾಗೋದು 4 ಕ್ವಶನ್ ಅಷ್ಟೇ. 1-2 ಕ್ವಶನ್ ಮಾಡೋಕ್ಕಾಗಲ್ಲ ಗೊತ್ತಿದ್ರು. ಬಟ್ ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ ಸ್ಕೋರಿಂಗ್ ಅವೆರಡೂ. ಅರ್ಥ ಆಯ್ತಾ? ಬಿಕಾಸ್ ಓವರ್ ಆಲ್ ಇಸ್ ಇಂಪಾರ್ಟೆಂಟ್. ಸೊ ನೀವು ಫಿಸಿಕ್ಸ್ಗೆ ಬೇಕು ಇಫ್ ಯು ಕ್ಯಾನ್ ಆಲ್ಸೋ ರೆಫರ್ ದ ನೀಟ್ ಪಿ ವೈ ಕ್ಯೂಸ್. ಯಾಕೆ ಅಂತ ಹೇಳಿದ್ರೆ ನೀಟ್ ಪಿ ವೈ ಕ್ಯೂಸ್ ನೌ ಇಟ್ ಈಸ್ ಬಿಕಮಿಂಗ್ ಸೇಮ್ ಆಸ್ ಸಿ ಇ ಟಿ. ಇನ್ಫ್ಯಾಕ್ಟ್ ಸಿ ಇ ಟಿ ಫಿಸಿಕ್ಸ್ ಬಿಕಮ್ ಟಫರ್ ದ್ಯಾನ್ ನೀಟ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫಿಸಿಕ್ಸು ಸಮ್ ಇಯರ್ಸ್ ಸಿ ಇ ಟಿ ಫಿಸಿಕ್ಸ್ ಇಸ್ ವೇ ಟಫರ್ ದ್ಯಾನ್ ನೀಟ್ ಫಿಸಿಕ್ಸ್. ಸೊ ನೀಟ್ ಪಿ ವೈ ಕ್ಯೂಸ್ ಓದ್ಕೊಳ್ಳಿ, ದಟ್ ವಿಲ್ ಬಿ ಸೇಮ್ ಲೆವೆಲ್ ಎಸ್ ಮೋಸ್ಟ್ಲಿ ಸಿ ಇ ಟಿ. ಅರ್ಥ ಆಯ್ತಾ? ಅದಾದಮೇಲೆ ದಿಸ್ ಇಸ್ ಅ ಮೋಸ್ಟ್ ಅದು ಬಿಟ್ಟು ಯಾವುದೋ ಒಂದು ಬುಕ್ ತೊಗೊಳ್ಳಿ. ಇದೆಲ್ಲ ಆದಮೇಲೆ ದೆನ್ ಯು ಟೇಕ್ ಎನಿ ಬುಕ್, ದೆನ್ ಸ್ಟಡಿ ಫಾರ್ ದ ಒಂದು ಬುಕ್ ರೆಫರ್ ಮಾಡಿ. ಆ್ಯಂಡ್ ದಯವಿಟ್ಟು ನೋಟ್ಸ್, ನೀವು ಏನೇ ಮಾಡ್ತಾ ಇದ್ರೂ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್.
ನಾನು ಹೇಳ್ತಾ ಇದ್ನಲ್ವ, ಇವತ್ತಿಗೂ ಮಕ್ಕಳೇ, ಐ ಹ್ಯಾವ್ ಮೈ ಎಂಟೈರ್ ನೋಟ್ಸ್ ವಾಟ್ ಐ ಪ್ರಿಪೇರ್ ಫಾರ್ ದ ಗೇಟ್ ಎಕ್ಸಾಮ್. I got out of 4 in mathematics in GATE exam. It is very tough, engineering mathematics. ನನ್ನ ಹತ್ರ ನೋಟ್ಸ್ ಈಗಲೂ ಇದೆ, ನಿಮ್ಗೆ ಕಾಣಿಸೋದೇ ಇಲ್ಲೋ, ಇಂಜಿನಿಯರಿಂಗ್ ನೋಟ್ಸ್ ಆಯಿತಾ. ಈಗಲೂ ನಾನು ಇದನ್ನೆಲ್ಲ ಓದಿದ್ರೆ ಐ ಜಸ್ಟ್ ನೀಡ್ ಹಾರ್ಡ್ಲಿ ಒನ್ ವೀಕ್ 10 days ಟು ರಿವೈಸ್. ದ ನೋಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಶಾರ್ಟ್. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಇಫ್ ಯು ಆರ್ ಟೇಕಿಂಗ್ ಸಿಂಪ್ಲಿಫೈಡ್ ಮೈನ್ಸ್ ಕೋರ್ಸಸ್ ಆ್ಯಂಡ್ ಇಫ್ ಯು ಆಲ್ರೆಡಿ ಟೇಕನ್ ಸಿಂಪ್ಲಿಫೈಡ್ ಕೋರ್ಸಸ್, ನೋಟ್ಸ್ ಇರುತ್ತೆ, ಶಾರ್ಟ್ ನೋಟ್ಸ್, ಒನ್ ಆಫ್ ದ ಬೆಸ್ಟ್ ಶಾರ್ಟ್ ನೋಟ್ಸ್. ನಾನು ಕುತ್ಕೊಂಡು ಕಲ್ಲರ್ ಹಾಕಿ ಐಪ್ಯಾಡಲ್ಲಿ ಬರೆದು ನಿಮಗೆ ಇದನ್ನು ತೋರಿಸ್ತಾ ಇರ್ತೀನಿ. ರೆಫರ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಈಸಿಲಿ ಎಕ್ಸೆಲ್ ಇನ್ CET ಎಕ್ಸಾಮ್. ಆ್ಯಂಡ್ ನಾನು ಹೇಳ್ದಂಗೆ ಬೋರ್ಡ್ ಎಕ್ಸಾಮಲ್ಲಂತೂ ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊತೀರ. ಬಟ್ CET ಬೋರ್ಡ್ ಎಕ್ಸಾಮಲ್ಲಿ ಎಷ್ಟೋ ಸಾವಿರ ಜನ 295+ ತೊಗೊತಾರೆ. ಬಟ್ ನಾಟ್ ಆಲ್ ದ ಪೀಪಲ್ ಗೆಟ್. ಬೋರ್ಡ್ ಎಕ್ಸಾಮ್ 20-30 ಸಾವಿರ ಜನ ತೊಗೊತಾರೆ 295+. ಬಟ್ ಆದರೆ CETಯಲ್ಲಿ 1000 ತೊಗೊಂಡು 1000 ಪೀಪಲ್ ಮಾತ್ರ. ಅರ್ಥ ಆಯ್ತಾ? ಆ್ಯಂಡ್ ಸೇ ಟು ಯುವರ್ ಸೆಲ್ಫ್ ಫಸ್ಟ್, ನೀವು ಕ್ಲಾರಿಟಿಲಿ ನನಗೆ 100,000 ರ್ಯಾಂಕ್ ಬರಲೇಬೇಕು. ರೈಟ್ ದಟ್ ವೇರ್ ಯು ಆರ್ ಸ್ಟಡಿಂಗ್ ಆ್ಯಂಡ್ ಕಮೆಂಟ್ ಇಟ್ ವಿತೌಟ್ ಫರ್ಗೆಟಿಂಗ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ, ನಿಮಗೆಲ್ಲ ಸಿಗುತ್ತೆ. ಆ್ಯಂಡ್ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಈವನ್ ಫಾರ್ CET. ಡೋಂಟ್ ವರಿ, ನಿಮ್ಗೆ ಇನ್ನೂ ವೀಡಿಯೋಸ್ ಬರುತ್ತೆ ಅದ್ರ ಮೇಲೆ. ಓಕೆನಾ? ಐ ನೋ ದಟ್ ಆಲ್ ಆಫ್ ಯು ವೇಟಿಂಗ್ ಫಾರ್ ಪವರ್ ಶಾರ್ಟ್ಸ್ ಆ್ಯಂಡ್ ಆಲ್. ಅದನ್ನು ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ನಿಮಗೆ. ಅರ್ಥ ಆಗಿದೆ ಮಕ್ಕಳೇ? ದಟ್ಸ್ ಇಟ್. ಸಿ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್.